ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನ್ನ ಚಾನಲಿನ ಇನ್ನೂ ಗ್ರೋತ್ ಆಗುತ್ತೆ. ಸೊ ಮರಿದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮರಿದೇ ಕಮೆಂಟ್ಸ್ ಆ್ಯಂಡ್ ಲೈಕ್ ಮಾಡಿ, ಆಯಿತಾ? ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಸೊ ಎಲ್ಲಿಗೆ ಹೊರಟೆ ಗೊತ್ತಾ? ಕಾಯಿ ಬಿದ್ದಿದೆಯಾ ನೋಡೋಣ ಅಂತ ಹೇಳಿ. ಮಳೆ ಬಂದು ನಿಂತಿದೆಯಲ್ಲ, ಚೆನ್ನಾಗಿರುತ್ತೆ ವಾತಾವರಣ. ಮಳೆ ಬಂದು ನಿಂತಿತ್ತಲ್ಲ, ಸೊ ಕಾಯಿ ಏನಾದರೂ ಬಿದ್ದಿದೆಯಾ ಅಂತ ಸುಮ್ಮನೆ ಹಾಗೆ ಹಾಕಂತ ಹೋಗೋಣ ಅಂತೇಳಿ ಹಂಗೆ ಸುಮ್ಮನೆ ಹೋಗ್ತಾಯಿದ್ದೆ. ಸೊ ಚಿಕ್ಕದು ಬಿದ್ದಿತ್ತು, ಬಟ್ ಅದರಲ್ಲಿ ಕಾಯಿ ಇರಲ್ಲ. ಹಾಗೆ ಅದನ್ನು ಅಲ್ಲೇ ಎಸ್ದುಬಿಟ್ಟು ಹಾಗೆ ಏನೋ ಒಂಥರ ಹಸ್ರು, ಸುತ್ತಮುತ್ತ ಹಸ್ರು ಇರೋದು ನೋಡೋಕ್ಕೇನೋ ಒಂಥರ ಮನಸ್ಸಿಗೆ ಒಂಥರ ಪೀಸ್ಫುಲ್ ಆಗಿರುತ್ತೆ ಅಲ್ಲ. ಸೊ ಹಾಗಾಗಿ ಹಾಗೇ ಹೋಗ್ತಾಯಿದ್ದೆ. ಈ ಮರದಲ್ಲಂತೂ ಮಾವಿನ ಹಣ್ಣು ಸರಿಯಾಗಿ ತಿಂದಿದ್ದೀವಿ ನಾವು ಈ ಸರಿ ಅಂತೂ. ನೆಕ್ಸ್ಟು ಇಲ್ಲಿ ನಮ್ಮ ಅತ್ತೇನೋ ತರಕಾರಿನೋ ಏನೋ ಹಾಕಿದ್ರು, ಅದು ಏನು ಗಿಡ ಅಂತ ಗೊತ್ತಿಲ್ಲ, ಚೆನ್ನಾಗಿ ಬಂದಿದ್ವಾ. ನೆಕ್ಸ್ಟ್ ಅಲ್ಲಿ ಕರಿಬೇವು ಸೊಪ್ಪಿತ್ತು. ಮನೆ ಹತ್ರ ಇರೋದು ಇವಾಗ ಚಿಗುರುತೈತಲ್ಲ, ಕಿತ್ತು ಹಾಳಾಗಿತ್ತು ಅಂತೇಳಿ ಇಲ್ಲಿ ಬರಲ್ಲಲ್ಲ, ಅದನ್ನು ಕಿತ್ಕೊಂಬಂದೆ. ಇದು ಹಾಗಲಕಾಯಿ ಹಣ್ಣು. ಯಾರಿಗೆಲ್ಲ ಇದು ತಿಂದಿರೋದು ನೆನಪಿದೆ? ನಾವಂತೂ ಅವಾಗ ಈ ಬಳ್ಳಿಯಲ್ಲಿ ಇತ್ತು ಅಂದರೆ ಅದನ್ನು ತಿನ್ನೋಕ್ಕೇನೋ ಒಂಥರ ಚೆನ್ನಾಗಿರುತ್ತೆ. ಒಳಗಡೆ ರೆಡ್ ಕಲರು ಬೀಜದಲ್ಲಿ ಹಣ್ಣು ಏನೋ ಒಂಥರ ಚೆನ್ನಾಗಿರತ್ತೆ ತಿನ್ನೋಕ್ಕೆ. ನೆಕ್ಸ್ಟ್ ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಇನ್ನೇನು ಈವ್ನಿಂಗ್ ಆಯ್ತಲ್ಲ, ಇನ್ನು ನಮ್ಮ ಈವ್ನಿಂಗ್ ರೊಟೀನ್ ಸ್ಟಾರ್ಟ್ ಮಾಡಬೇಕಲ್ಲ. ಸೊ ಹಾಗಾಗಿ ಒಲೆಯಲ್ಲಿ ಅದೇ ನಾನು ನೈಟ್ ಬೂದಿನ ಈ ಕಡೆ ಒಲೆಗೆ ತಳ್ಳಿರ್ತೀನಿ. ಯಾಕೆ ಅಂದರೆ ಅದು ಬಿಸಿ ಇರುತ್ತಲ್ಲ, ಮತ್ತು ನೆನ್ನೆ ಬೇರೆ ಒಂದು ಸಂಭವ ಮಾಡೀನಿ, ಇವತ್ತು ಹಂಗೆ ಆಗೋದು ಬೇಡ ಅಂತ ಹೇಳಿ ಈ ಕಡೆ ಒಲೆಗೆ ಬೂದಿ ತಳ್ಳಿದೆ ನೈಟಿಂದು. ಸೊ ಇವಾಗಿಂದು ಬೆಳಗ್ಗೆ ಬೂದಿನ ಮತ್ತೆ ಈ ಕಡೆ ತಳ್ಳಿದ್ದೀನಿ. ನಾಳೆ ಬೆಳಗ್ಗೆನೇ ಬಾಚೋದು ಅದನ್ನು. ಸೊ ಕೆಂಡೆಲ್ಲ ಆರ್ಕೊಳತ್ತಲ್ಲ, ಹಾಗಾಗಿ ಇನ್ನೆಲ್ಲ ಕಸ ಗುಡಿಸ್ಕೊಂಡೆ. ಅದು ಬೂದಿ ಇವಾಗ ಬಾಚುವಾಗೆಲ್ಲ ಧೂಳಾರಿರುತ್ತಲ್ಲ, ಸೊ ಅದಕ್ಕೆ ಇನ್ನೊಂದು ಟೈಮ್ ಅಲ್ಲೆಲ್ಲ ಗುಡಿಸ್ಕೊಂಡೆ. ಆಲ್ರೆಡಿ ಒಂದು ಟೈಮ್ ಸಂಜೆ ಬಾಗಿಲು ಕಸ ಮನೆ ಕಸ ಹೊಡೆದಿಟ್ಟಿದ್ದೆ. ಬಟ್ ಇವಾಗ ಅಡುಗೆ ಮಾಡೋ ಟೈಮಲ್ಲಿ ಇವಾಗ ಬೂದಿ ಬಾಚಿದ್ಮೇಲೆ ಅಲ್ಲಿ ಮೇಲ್ಗಡೆ ಎಲ್ಲ ಆರುತ್ತಲ್ಲ, ಸೊ ಅದನ್ನೆಲ್ಲ ಗೂಡಿಸ್ದೆ. ನೆಕ್ಸ್ಟ್ ಇನ್ನೇನು ಸೌದೆನೇ ಇಟ್ಟೆ. ಆಮೇಲೆ ಕವರ್ ಎಲ್ಲೇ ಇದ್ದಿತ್ತು. ಕವರಂತೂ ಯಾವುದೂ ಒಗಸಲ್ಲ. ನಾನು ಹೇಳಿದ್ನಲ್ಲ ಕವರ್ ಮಾತ್ರ ಒಗಸಲ್ಲ ಅಂತ. ಬಟ್ ಅದು ಒತ್ತುತ್ತಾ ಇಲ್ಲ, ನಾನು ಬಿಡ್ತಾ ಇಲ್ಲ. ಆ ಕಡ್ಡಿ ಆರಾರು ಹೋಗೋದು, ಅದು ನಾನು ಇಟ್ಕೊಂಡಿದ್ದೆ ತಪ್ಪೋ ಏನೋ ಗೊತ್ತಿಲ್ಲ. ಅದು ಒತ್ತುತ್ತಾ ಇಲ್ಲ, ನಾನು ಬಿಡ್ತಾ ಇಲ್ಲ ಅನ್ನೋ ರೇಂಜಿಗೆ ಕೊನೆಗೂ ಒತ್ತಿದೆ. ಸ್ವಲ್ಪ ಒತ್ತುತ್ತಿದ್ದಂಗೆ ಸ್ವಲ್ಪ ಡೀಸೆಲ್ ಹಾಕ್ತಿದ್ದಂಗೆ ಅದು ಕ್ಲೀನಾಗಿ ಒತ್ತಿತ್ತು. ನೆಕ್ಸ್ಟ್ ಅಲ್ಲಿದ್ದಿದ್ದು ಇನ್ನೊಂದು ಪ್ಲಾಸ್ಟಿಕ್ ಕವರ್ ಹಾಕ್ತೆ. ಅದು ಓದ್ಕೊಳೋ ಅಷ್ಟೊತ್ತಿಗೆ ನಾನೋಗಿ ಟೀ ಅಂದರೆ ಬೆಳಗ್ಗೆ ಮಾಡಿರೋದೇ ಇತ್ತು. ಸೊ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಯಾಕೆಂದರೆ ಡಿಕಾಷನ್ ಸ್ವಲ್ಪ ಜಾಸ್ತಿ ಮಾಡಿರ್ತೀವಲ್ಲ, ಅದನ್ನು ಬಿಸಿ ಮಾಡ್ಕೊಂಡು ಬೇಕಿದ್ರೆ ಕುಡಿಬೋದು. ಹಾಗಾಗಿ ಡಿಕಾಷನ್ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಅದನ್ನು ಬಿಸಿಗಿಟ್ಟು ಈ ಕಡೆ ಸಾಂಬಾರಿಗೆ ತರಕಾರಿ ಹೆಚ್ಕೊಳ್ಳೋಣ ಅಂತ ಹೇಳಿ ಹೊರಟಿದೆ. ಇವತ್ತು ಗೆಡ್ಡೆಕೋಸು ಸಾಂಬಾರು ಮಾಡೋಣ ಅಂತ ಹೇಳಿ ಅದನ್ನೆಲ್ಲ ತೆಗೆದು ಮೇಲ್ಗಡೆ ಇಟ್ಟು ಹೆಚ್ಚೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೆ. ಸೊ ಅದು ತಂದು ಒಂದು 2-3 ದಿನದಲ್ಲಿ ಮಾಡಲಿಲ್ಲ ಅಂದರೆ ಒಂಥರ ಬೆಂಡ್ ಬಂದಂಗೆ ಆಗುತ್ತಲ್ಲ. ಸೊ ಹಾಗಾಗಿ ಅದನ್ನು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಯಾವುದೂ ತರಕಾರಿ ತಂದು ವೇಸ್ಟ್ ಅಂತೂ ಮಾಡಲ್ಲ. ಯಾಕೆಂದರೆ ಯಾವಾಗ ಬೇಕು ಅವಾಗಷ್ಟೇ ತರಿಸೋದು ಮೀನ್ಸ್ ಅದು ಹೇಗೆ ಅಂದರೆ ಮಿಡ್ಲ್ ಕ್ಲಾಸ್ ಲೈಫ್ ಹೆಂಗಿರುತ್ತೆ ಅಂತ ಗೊತ್ತಿರುತ್ತೆ ನಿಮಗೆ. ಸೊ ಕಾಸಿದ್ದಾಗ ತರಕಾರಿ ತರೋದು, ಇಲ್ಲ ಅಂದರೆ ಇರೋದನ್ನಲ್ಲೇ ಮ್ಯಾನೇಜ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಅದು ಟೀಗೆ ಇಟ್ಟಿದ್ನಲ್ಲ, ಟೀನೂ ಬಿಸಿಯಾಗಿತ್ತು. ಆಮೇಲೆ ಇನ್ನು ಬೇಳೆ ಬೇಯಕ್ಕೆ ಇಡಬೇಕಿತ್ತು, ಬೇಳೆ ಬೇಯಕ್ಕಿಟ್ಟೆ. ನೆಕ್ಸ್ಟು ಟೀ ಕುಡಿಯೋಣ ಅಂದ್ಕೊಂಡು ಗ್ಲಾಸ್ ತೊಗೊಂಬಂದೆ. ಬಟ್ ದೊಡ್ಡ ಗ್ಲಾಸ್ ತಂದಿದ್ನ, ಅದರಲ್ಲಿ ಸೋಸ್ಬಿಟ್ಟು ಆಮೇಲೆ ಇದರಲ್ಲೇ ಸೋಸ್ಕೊಂಡು ಕುಡಿತಾಯಿದ್ದೆ. ಏನೋ ಒಂಥರ ಬೆಳಗ್ಗೆ ಎದ್ದಾಗ ಟೀಯಿಂದ ಸ್ಟಾರ್ಟ್ ಮಾಡಬೇಕು, ಸಂಜೆನೂ ಅಷ್ಟೇ ಟೀಯಿಂದ ಸ್ಟಾರ್ಟ್ ಮಾಡಿದ್ರೇ ಮೈಂಡ್ ಫ್ರೆಶ್ ಆಗಿರುತ್ತೆ. ಇಲ್ಲಾಂದರೆ ಅದೇನೋ ಒಂಥರ ಈ ತಲೆನೋವಿದ್ದಾಗ ಟೀ ಕುಡಿದ್ರೆ ಏನೋ ರಿಲೀಫ್ ಆಗುತ್ತಲ್ಲ, ಆ ಥರ ಫೀಲ್ ಆಗುತ್ತೆ ಈ ಟೀ ಕುಡಿದಾಗ. ಸೊ ಟೀ ಇಲ್ಲ ಅಂದರೆ ಆ ಡೇನೇ ಓಡಲ್ಲ ಅನ್ನೋ ರೇಂಜಿಗೆ ಆಗಿಬಿಟ್ಟಿದೆ. ಬಟ್ ಹಂಗಂತ ಹೇಳಿ ಫುಲ್ ಟೀಗೇನು ಅಡಿಕ್ಟ್ ಆಗಿಲ್ಲ. ಇದ್ದರೂ ಇಲ್ಲ ಅಂದರೂ ಮ್ಯಾನೇಜ್ ಆಗುತ್ತೆ ನಮ್ಮ ಮೈಂಡು. ನೆಕ್ಸ್ಟು ಬೇಳೆ ಎಲ್ಲ ಹಾಕಿದ್ದೆ, ಅದು ಬೇಯ್ತಾ ಇತ್ತು. ನಾ ಹೆಂಗೆ ಸಾಂಬಾರು ಮಾಡೋದು ಅಂದರೆ, ಒಬ್ಬೊಬ್ಬರು ಮಸಾಲೆ ಹಾಕಿ ಮಾಡ್ತಾರೆ ಬೇಳೆ ಸಾರಿಗೂ. ಬಟ್ ನಾನು ಮಸಾಲೆ ಗಿಸಾಲೆ ಏನೂ ಹಾಕಲ್ಲ. ನನ್ನ ಮಗಳು ಓದ್ತಾ ಇದ್ಲು, ಅದನ್ನು ಹಾಗೆ ವೀಡಿಯೋ ಮಾಡಿದ್ದೆ. ಅಕ್ಕಿ ಬಾರಲೆ ಬಾರಲೆ ಅಕ್ಕಿ, ಬಣ್ಣದ ಅಕ್ಕಿ ಬಾರಲೆ ಅಕ್ಕಿ, ಬಾರಲೆ ಅಕ್ಕಿ, ಬಾರಲೆ ಅಕ್ಕಿ, ಬಣ್ಣದ ಅಕ್ಕಿ, ಬಾರಲೆ ಅಕ್ಕಿ, ಹಾರುವ ಅಕ್ಕಿ, ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತೋ ಬೇಳೆಯನ್ನೆಲ್ಲ
ಬಾಬಾ ನನಗೋ ಹಾಡಲು ಕಲಿಸು, ಬಾಬಾ ನನಗೋ ಹಾಡಲು ಕಲಿಸು. ಅವ್ವನು ನೀರಿಗೆ ಹೋಹಿಯಳು, ಅಪ್ಪನು ಪೇಟೆಗೆ ಹೋಹಿಯನು. ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನ್ನು ಕೊಡಿಸುವೆನು. ನಾನಾಗು 2 ರೆಕ್ಕೆಯ ಹಚ್ಚು. ಹಿಂಗಡೆ ಬಣ್ಣವ ಪುಚ್ಚವ ಚುಚ್ಚು, ನೆತ್ತಿಯ ಮೇಲೆ ಜುಟ್ಟನ್ನು ಹಚ್ಚು. ಮೆಲ್ಲನೆ ಹಾರುವ ಕಲಿ ಹಚ್ಚು. ಮೆಲ್ಲನೆ ಮೇಲೆ ಹಾರಲು ಹಚ್ಚು. ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ. ಅಲ್ಲಿಂದಿತ್ತ ಇಲ್ಲಿಂದಿತ್ತ ಹಾರುತ್ತಾ ಹಾಡುತ್ತಾ ನೋಡಲ್ಲಿ ಹಾರುತ್ತಾ ನಲಿಯುವ ಬಾ. ಬೇಳೆ ಎಲ್ಲ ಬೇಯ್ತು. ನೆಕ್ಸ್ಟು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಒಗ್ಗರಣೆ ಕೊಡೋಣ ಅಂತ ಹೇಳಿ ಸಾಸಿವೆ ಕರಿಬೇವು ಸೊಪ್ಪು ಹಾಕ್ತೆ. ಕರಿಬೇವು ಸೊಪ್ಪು ನಾನು ಹೇಳಿದ್ನಲ್ಲ ಸಂಜೆ ಅಲ್ಲಿಂದನೇ ಕಿತ್ಕೊಂಡ್ಬಂದಿದ್ದೆ. ಸೊ ಹಾಗಾಗಿ ನಾನು ಇಲ್ಲಿ ಇನ್ನೂ ಈ ಗಿಡ ಇವಾಗ ಚಿಗುರುತ್ತೈತಲ್ಲ, ಸ್ವಲ್ಪ ಕೀಳೋದು ಬೇಡ, ಅದನ್ನು ಸ್ವಲ್ಪ ರೆಸ್ಟ್ ಬಿಡೋಣ ಅದಕ್ಕೆ ಅಂತ ಹೇಳಿ ಹಾಗೆ ಬಿಟ್ಟಿದ್ದೆ. ಆ ತರಕಾರಿ ಎಲ್ಲ ಕಟ್ ಮಾಡಿದ್ದಕ್ಕೆ ಇವಾಗ ಬೇಳೆ ಬೇಯಿಸಿರೋ ನೀರನ್ನೇ ಹಾಕ್ತೆ. ಬೇಳೆ ಬೇಯಿಸಿದ ನೀರನ್ನ ಹಾಕಿದೆ, ಮತ್ತು ಎಕ್ಸ್ಟ್ರಾನೂ ಹಾಕ್ತೀನಿ. ಬಟ್ ಇವಾಗ ಅದು ಬೇಳೆ ಬೇಯಿಸಿದ ನೀರಲ್ಲೇ ಕುದೀಲಿ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಎಲ್ಲ ಹಾಕಿದೆ. ಸಾಂಬಾರು ಪೌಡ್ರು ಅಂತೇಳಿ ಎಕ್ಸ್ಟ್ರಾ ಏನು ಮಾಡಲ್ಲ. ಸೊ ಇರೋದು ಎಲ್ಲದಕ್ಕೂ ಒಂದೇ ಸೇಮ್ ಖಾರದ ಪುಡಿನೇ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಥ್ಯಾಂಕ್ ಯು.